ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ಇಲ್ಲಿ ನಾನು ಒಂದು ಸ್ವಲ್ಪ ಬೆಂಡೆಕಾಯಿ ತೊಗೊಂಡಿದ್ದೀನಿ. 100 ಗ್ರಾಮು ಅಂತಂದರೆ ಒಂದು 20ರಿಂದ 25 ಬೆಂಡೆಕಾಯನ್ನು ತೊಗೊಂಡು ಈ ಥರನೇ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಎಳೆ ಬೆಂಡೆಕಾಯಿ, ತುಂಬ ಒಂದು ಒಳ್ಳೆ ಟೇಸ್ಟ್ ಆದ ಬೆಂಡೆಕಾಯಿ. ಬೆಂಡೆಕಾಯಲ್ಲಿ ತುಂಬ ಔಷಧಿ ಗುಣಗಳಿದಾವೆ ರೀ. ಅಂದರೆ ಡಯಾಬಿಟಿಕ್ ಇರೋರಿಗಾಗಿರಬೇಕು, ಮಕ್ಕಳಿಗೆ ಒಳ್ಳೆಯದು, ಬುದ್ಧಿ ಚುರುಕಾಗಿರುತ್ತೆ ಮತ್ತು ಹೆಲ್ತ್ಫುಲ್ ಆದಂತಹ ಬೆಂಡೆಕಾಯಿ. ಈ ಬೆಂಡೆಕಾಯಿಯಲ್ಲಿ ಇವತ್ತು ಬೆಂಡೆಕಾಯಿ ಹಸಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ತುಂಬ ಟೇಸ್ಟ್ ಆಗಿದೆ. ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ರಿ ಅವರಿಗೆ ಧನ್ಯವಾದಗಳು. ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನನ್ನು ಒತ್ತಿ. ಇಲ್ಲಿ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ರೀ. ನಾನಿಲ್ಲಿ ಕಡಲೆಕಾಯಿ ಬೀಜದ ಆಯಿಲನ್ನು ಯೂಸ್ ಮಾಡ್ತಾ ಇದ್ದೀನಿ. ಅಂದರೆ ಕಡಲೆಕಾಯಿ ಬೀಜದ್ದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಯಾರು ಹಾಕೊಳ್ಳೋರು ತುಪ್ಪ ಹಾಕ್ಕೋಬೋದು ಟೇಸ್ಟಿಗೆ, ಅಂದರೆ ಯಾರು ಹಾಕ್ಕೊಳ್ಳೋರು ಆಯಿಲ್ ಹಾಕೊಂಡ್ರೂ ಚೆನ್ನಾಗಿರುತ್ತೆ. ನಾನಿದು ಕಡಲೆಕಾಯಿ ಎಣ್ಣೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಇದನ್ನು ತೊಗೊಂಡಿದ್ದೇನೆ. ಅಂದರೆ ನೀವು ಯಾವುದಾದ್ರೂ ಯೂಸ್ ಮಾಡ್ಬೋದು, ಇದೆ ಅಂತಲ್ಲ. ಇದನ್ನು ಒಂದು ಸ್ವಲ್ಪ ನಾವು ಗೋಲ್ಡನ್ ಫ್ರೈ ಮಾಡ್ಕೋಬೇಕಾಗತ್ತೆ ರೀ. ಒಳ್ಳೆ ಟೇಸ್ಟ್ ಆದಂಥ ಬೆಂಡೆಕಾಯಿ ಹಸಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಸ್ವಲ್ಪ ಇದು ಕಲರ್ ಚೇಂಜ್ ಆಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ನಮ್ಮದು ಬೆಂಡೆಕಾಯಿ ನೋಡ್ಬೋದು ರೀ, ಸ್ವಲ್ಪನೇ ಗೋಲ್ಡನ್ ಬ್ರೌನ್ ಆಗಿದೆ. ನಾನಿಲ್ಲಿ ಒಂದು 2 ಎಸಳು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಹಸಿಮೆಣಸಿನ್ಕಾಯಿ ಸಹ ಹಾಕ್ತಾಯಿದ್ದೀನಿ. ಇದು ಖಾರಕ್ಕೆ ನೀವು ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡೋದಿದ್ರು ಮಾಡ್ಬೋದು. ಸ್ವಲ್ಪನೇ ಕರಿಬೇವು ಸೊಪ್ಪನ್ನು ಸಹ ನಾನು ಇದನ್ನು ಈ ಥರ ಸಣ್ಣಕ್ಕೆ ಚೂರು ಕಟ್ ಮಾಡಿ ಇಟ್ಕೊಂಡು ಈ ಥರನೇ ಹಾಕಿ ಇದ್ರ ಜೊತೆಗೆ ಬಾಡಿಸ್ಕೊಳ್ಳೋಣ ರೀ. ಇದು ಚೆನ್ನಾಗಿ ಬಾಡಿಸ್ಕೋಬೇಕು ರೀ. ನೀವು ನೋಡ್ಬೋದು, ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ. ಇವಾಗ ನಾವು ನೋಡಿರಿ, ಸ್ವಲ್ಪ ಉಪ್ಪು ಹಾಕಿದ ಮೇಲೆ ಸ್ವಲ್ಪನೇ ತಿರುಗಿಸ್ಕೊಂಡು ಸ್ವಲ್ಪನೇ ಇದಕ್ಕೆ ಹಿಂಗನ್ನು ಹಾಕ್ಕೊಳ್ಳೋಣ. ನೀವು ಬೇಕಿದ್ರೆ ಈ ಟೈಮ್ನಲ್ಲಿ ಆಯಿಲ್ ಕಮ್ಮಿ ಅನ್ನಿಸ್ತು ಅಂತಂದರೆ ಒಂಚೂರು ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ರೀ. ನನಗೆ ಆಯಿಲ್ ಜಾಸ್ತಿ ಬೇಡ ಅಂಥೇಳಿ ನಾನು ಇದ್ದಿದ್ರಾಗೆ ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನಮ್ಮದು ಇದು ಬೆಂಡೆಕಾಯಿ ಫ್ರೈ ಇವಾಗ ರೆಡಿ ಆಗಿದೆ. ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ ರೀ. ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ರೀ, ನಾನೊಂದು ಅರ್ಧ ಕಾಯಿ ತೊಗೊಂಡಿದ್ದೇನೆ. ಇದನ್ನು ಇದರೊಳಗೆ ಹಾಕಿಬಿಟ್ಟು ಇದನ್ನು ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡ್ಬೋದು, ನಾನು ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ ರೀ. ಇದಕ್ಕೇ ಹಾಕ್ಕೋತಾ ಇದ್ದೀನಿ. ಅಂದರೆ ನೀರು ಹಾಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರಲ್ಲ, ಹಾಗಾಗಿ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬೇಕಾಗುತ್ತೆ. ಇವಾಗ ನಮ್ಮದು ಮಿಕ್ಸಿ ಮಾಡ್ಕೊಂಡಾಗಿದೆ. ಸ್ವಲ್ಪನೇ ಇದು ತರಿಯಾಗೇ ಇರಬೇಕು, ತುಂಬ ನೈಸ್ ಆಗೋದು ಬೇಡ ರೀ. ನೋಡ್ಬೋದು ಈ ಥರನೇ ಒಳಗೊಂದು ಸ್ವಲ್ಪ ದಪ್ಪ ಇದೆ, ಸ್ವಲ್ಪನೇ ಸ್ಮೂತಾಗಿದೆ. ಒಂದು 4 ರೌಂಡ್ ತಿರುಗಿಸ್ಕೊಂಡ್ರೆ ಸಾಕು. ಇವಾಗ ನಾನಿಲ್ಲೊಂದು ಬೌಲನ್ನು ಇಟ್ಕೊಂಡಿದ್ದೇನೆ ರೀ. ನಾವೇನು ಮಿಕ್ಸಿಗೆ ಮಾಡಿ ಹಾಕ್ಕೊಂಡಿದ್ದೆ ನೋಡಿರಿ, ಕಾಯಿ ತುರಿ ಮತ್ತು ಮೊಸರು ಇದಕ್ಕೇ ಸೇರಿಸ್ಕೊಳ್ಳೋಣ. ಇದಕ್ಕೆ ಚೆನ್ನಾಗಿ ಸೇರಿಸ್ಕೊಂಡು ಇವಾಗ ನಾವು ಕಾಯಿ ತುರಿಯನ್ನು ಹಾಕ್ಕೊಂಡಿದ್ದೇವೆ ರೀ. ಇವಾಗ ಇದಕ್ಕೆ ನೋಡಿರಿ, ಗಟ್ಟಿ ಮೊಸರು 1/4 ಕಪ್ನಷ್ಟು ಇದಕ್ಕೇ ಸೇರಿಸ್ತಾ ಇದ್ದೇನೆ. ಇವಾಗ ನೋಡ್ಬೋದು ರೀ, ಸ್ವಲ್ಪನೇ ನೀರು ಹಾಕೋತಾ ಇದ್ದೀನಿ. ಅಂದರೆ ತುಂಬ ಗಟ್ಟಿ ಇದೆ ನೋಡಿರಿ, ಸ್ವಲ್ಪ ತುಂಬ ಗಟ್ಟಿ ಇಲ್ಲ ಇತ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರನೇ ಇದಕ್ಕೊಂಚೂರು ಉಪ್ಪನ್ನು ಹಾಕೊಳ್ಳೋಣ. ಇವಾಗ ಸ್ವಲ್ಪನೇ ಉಪ್ಪು ರೀ. ಇವಾಗ ಚೆನ್ನಾಗಿ ಇದನ್ನು ನಮ್ಮದು ಮೊಸರು ಮತ್ತು ಇದು ಚೆನ್ನಾಗಿ ಹೊಂದ್ಕೋಬೇಕಾಗತ್ತೆ ರೀ. ಈಗ ನಾವು ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾವು ಬೆಂಡೆಕಾಯಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ, ಇದನ್ನು ಸೇರಿಸೋಣ. ಅಂದರೆ ಊಟದ ಟೈಮಿಗೆ ಸೈಡಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸರ್ತಿ ಮನೆಯಲ್ಲಿ ಮಾಡಿ ನೋಡಿ. ನೋಡ್ಬೋದು ರೀ, ನಮ್ಮದು ಬೆಂಡೆಕಾಯಿ ಹಸಿ ರೆಡಿ ಆಗಿದೆ. ತುಂಬ ಸಿಂಪಲ್, ಈಸಿಯಾಗಿ ಮಾಡುವಂಥದ್ದು. ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.